ರಾಯಬಾಗ್ ತಾಲೂಕಿನ ಮುಗಳಕೋಟ್ ಪಟ್ಟಣದ ವಾರ್ಡ್ ಸಂಖ್ಯೆ 5ರಲ್ಲಿ ಮಹಿಳೆಯರು ಇನ್ನೂ ಬಹಿರ್ದೆಸೆಗೆ ಹೋಗಬೇಕಾದ ಸಂಕಷ್ಟ ಅನುಭವಿಸುತ್ತಿದ್ದಾರೆ. 5ರಿಂದ 6 ವರ್ಷಗಳ ಹಿಂದೆ ವಾರ್ಡ್ ಸಂಖ್ಯೆ 5ರ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದ ಪಕ್ಕದಲ್ಲಿ ಪುರುಷರು ಹಾಗೂ ಮಹಿಳೆಯರಿಗಾಗಿ ಒಟ್ಟು 10 ಸಾರ್ವಜನಿಕ ಶೌಚಾಲಯಗಳು ನಿರ್ಮಾಣಗೊಂಡಿದ್ದರೂ ಇಂದಿನವರೆಗೂ ಒಂದು ದಿನವೂ ಉಪಯೋಗಕ್ಕೆ ಬಂದಿಲ್ಲ. ಶೌಚಾಲಯಗಳು ನಿರ್ಮಾಣವಾಗಿದ್ದರೂ ನೀರಿನ ಅನಾನುಕೂಲತೆ ಮತ್ತು ಸ್ವಚ್ಛತಾ ನಿರ್ಲಕ್ಷ್ಯವೇ ಇದರ ಪ್ರಮುಖ ಕಾರಣ. ಇತ್ತೀಚೆಗೆ ಕಾರ್ಯನಿರ್ವಹಿಸುತ್ತಿರುವ 3 ಶೌಚಾಲಯಗಳ ಸ್ಥಿತಿ ನರಕ ದರ್ಶನಕ್ಕಿಂತ ಕಡಿಮೆ ಏನಿಲ್ಲ. ಸ್ಥಳೀಯರು ಕುಡಿಯುವ ನೀರಿನ ಕೊರತೆ, ಸರ್ಕಾರಿ ಗಾಯರಾಣನ ಭೂಮಿ ಒತ್ತುವರಿ ಮತ್ತು ಅಭಿವೃದ್ಧಿ ಕಾರ್ಯಗಳಲ್ಲಿ ನಿರ್ಲಕ್ಷ್ಯ ಸೇರಿದಂತೆ ಹಲವಾರು ಸಮಸ್ಯೆಗಳನ್ನೆತ್ತಿದ್ದಾರೆ. ಅಭಿವೃದ್ಧಿ ಕಡತಗಳೇ ನಿಂತು ಹೋಗಿದೆ, ಜನರಿಗೆ ಸಿಗೋದೇ ಇಲ್ಲ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಟ್ರ ಮಾಡಿದ ಮುಂದೆ ಒಂದ್ ಸ್ವಲ್ಪ ಬೆಡ್ ಹಾಕೊಡ್ರಿ, ನೀರು ಕುಡಿಯಾಕದು ಬರ್ತಾರೋ ಅಂತಂದ್ರ ಇಬ್ರು ಮನೆ ಹುಡುಗ್ಯಾರ ಜಾರಿ ಬಿದ್ರಿ. ಅಲ್ಲಿ ಅವ್ರ ಹುಡುಗಿನೂ ಮನೆ ಬೀಳ್ತಿತ್ರಿ. ಮನೆ ಆಯ್ನು 8 ಜಾರ ನಾವು ದಿನ ತಿಕ್ತಿರ್ತಾರೆ. ಅದನ್ನ ಮತ್ತೆ ಏನಾಗುತ್ತೆ, ಒಂದ್ ಇಟ್ಟು ಬೆಡ್ ಹಾಕೊಟ್ಟಿದ್ರು ಅವ್ರ ಪಂಚಾಯತಿದವ್ರು. ಒಂದ್ ಇಟ್ಟು ಇಲ್ಲ ಅವ್ರದ ಇದ್ರೊಳಗ ಏನೋ ಹೇಳ್ರಿ ಅವ್ರು ಅವಕಾಶ ಇರ್ತೇನ್ರಿ. ಒಮ್ಮೆ ಏನ್ ಎಲ್ಲ ಗಂಟ್ ಕಟ್ಟಿಟ್ರಿ ಅನ್ನತಾರ್ರಿ. ಈಗ ನಿಮ್ ವೇಡ್ ಆಗ್ಬೇಕು. ಈಗ ಫಸ್ಟ್ ಏನ್ ಆಗ್ಬೇಕ್ರಿ? ನಾವು ಫಸ್ಟ್ ಒಟ್ಟು ಪೈಖಾನಿಗಳು ಆಗ್ಬೇಕ್ರಿ. ಹಾ ರೀ. ನಿಮ್ಮ ಹೆಸರೇನ್ರಿ? ಹೇಳ್ರಿ ನಿಮ್ಮ ಹೆಸರೇನ್ರಿ? ಎಷ್ಟು ವರ್ಷದಿಂದ ಐತಿ ಸಮಸ್ಯೆ? ಬಾದಿಸರಿಂದ ಐತ್ರಿ. ಈ ಕುರಿತು ಮಹಿಳೆಯರು ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಸಂತೋಷ್ ಕಾಂಬ್ಳೆ ಅವರು ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದ್ದಾರೆ. ಶಾಸಕರು 2 ದಿನಗಳಲ್ಲಿ ನಾನೇ ಸ್ಥಳಕ್ಕೆ ಬಂದು ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆ ಎಂದು ಭರವಸೆ ನೀಡಿದ್ದಾರೆ. ಈ ಭರವಸೆ ಎಷ್ಟು ಶೀಘ್ರ ಕಾರ್ಯರೂಪ ಪಡೆಯುತ್ತದೆ ಎಂಬುದನ್ನು ಸ್ಥಳೀಯರು ಕಾದು ನೋಡುತ್ತಿದ್ದಾರೆ. ಅಜಿತ್ ಕೋತ್, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ.